ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತು ನಾವು ನೋಡ್ತಿರೋ ಮೂವಿ ಸಖತ್ತಾಗಿರೋ ಟ್ವಿಸ್ಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಹೀರೋ ಸಡನ್ ಆಗಿ ಅವ್ರ ಸಿಟಿಲಿ ಇರುವ ದೊಡ್ಡ ಹೋಟೆಲ್ ನ ಟಾಪ್ ಫ್ಲೋರ್ ಗೆ ಹೋಗಿ ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ನಿಂತ್ಕೊಂಡಿದ್ದಾನೆ. ಅದನ್ನ ತಡೆಯೋದಕ್ಕೆ ದೊಡ್ಡ ಪೊಲೀಸ್ ಫೋರ್ಸ್ ಬರುತ್ತೆ. ಇವನ್ ಯಾಕೆ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದ್ದಾನೆ ಅನ್ನೋ ಕಥೆಯನ್ನ ಸಖತ್ ಇಂಟ್ರೆಸ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಮೂವಿ ಹೆಸರು ಮ್ಯಾನ್ ಆನ್ ಎ ಲೆಡ್ಜ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋನ ತೋರಿಸ್ತಾರೆ. ಹೆಸರು ನಿಕ್. ಒಂದು ಬಿಸಿ ಸಿಟಿ ಒಳಗಡೆ ಬರ್ತಾನೆ. ಆ ಸಿಟಿಯಲ್ಲೇ ದೊಡ್ಡ ಹೋಟೆಲ್ ಇದೆ. ಅದ್ರೊಳಗಡೆ ಹೋಗ್ತಾನೆ. ರೂಮ್ ಆಲ್ರೆಡಿ ಬುಕ್ ಆಗಿದೆ. ಒಳಗಡೆ ಹೋದ ತಕ್ಷಣ ಫುಡ್ ಎಲ್ಲ ಆರ್ಡರ್ ಮಾಡಿ ತಿಂತಾನೆ. ಊಟ ಆದ್ಮೇಲೆ ಅವನು ಯೂಸ್ ಮಾಡಿದ್ದ ಸ್ಪೂನ್ ಇಂದ ಹಿಡಿದು ಟಚ್ ಮಾಡಿದ್ದ ಎಲ್ಲಾ ವಸ್ತುಗಳ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ನ ಇರೇಸ್ ಮಾಡಿ ವಿಂಡೋ ಓಪನ್ ಮಾಡಿ ಹೊರಗಡೆ ಬರ್ತಾನೆ. ಸ್ವಲ್ಪ ಸ್ಲಿಪ್ ಆದ್ರೂನು ಶಿವನ್ ಪಾದ ಗ್ಯಾರಂಟಿ. ಇದನ್ನ ಕೆಳಗಡೆಯಿಂದ ನೋಡ್ತಿದ್ದ ಒಬ್ರು ಲೇಡಿ ಕಿರ್ಚಾಡ್ತಾ ಇದ್ದಾರೆ. ಯಾರಾದ್ರೂ ಪೊಲೀಸ್ಗೆ ಕಾಲ್ ಮಾಡಿ, ಒಬ್ಬ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. 2 ತಿಂಗಳ ಹಿಂದೆ ನಿಕ್ ಜೈಲಲ್ಲಿ ಇದ್ದಾನೆ. ಯಾರಿಗೋ ಸರಿಯಾಗಿ ಹೊಡಿತಾ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಅವ್ನ್ ಲಾಯರ್ ಬರ್ತಾರೆ. ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ, ಆಲ್ರೆಡಿ ಕೋರ್ಟ್ 25 ವರ್ಷ ದಂಡನೆ ಕೊಟ್ಟಿದ್ದಾರೆ. ಹೇಗಾದ್ರೂ ಅದನ್ನ ಕಮ್ಮಿ ಮಾಡ್ಸೋಣ ಅಂದ್ರೆ ನೀವು ಯಾವಾಗ್ಲೂ ಜಗಳ ಮಾಡ್ಕೋತಾ ಇದ್ದೀರಾ, ಇನ್ಮುಂದೆ ನನ್ನಿಂದ ಆಗಲ್ಲ ಅಂತ. ಹಾಗೆ ಅವನಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ. ಅವನು ಪೊಲೀಸ್ ಆಫೀಸರ್. ನಾನು ತುಂಬಾ ಟ್ರೈ ಮಾಡ್ದೆ, ಆದ್ರೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ, ಸಾರಿ ಅಂತ. ಇದನ್ನ ಕೇಳಿ ನಿಕ್ ತುಂಬಾ ಬೇಜಾರ್ ಮಾಡ್ಕೊತಾನೆ. ಅಷ್ಟೇ ಅಲ್ಲ, ನಿಮ್ ತಂದೆಗೆ ತುಂಬಾ ಸೀರಿಯಸ್ ಆಗಿದೆ. ಕಟ್ ಮಾಡಿದ್ರೆ ಅವ್ರ ತಂದೆ ತೀರ್ ಹೋಗಿರ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ನಿಕ್ ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನಿಕ್ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದ. ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಗ ಏನೋ ತಪ್ಪು ಮಾಡಿದ್ರಿಂದ ಜೈಲಿಗೆ ಹಾಕಿದ್ದಾರೆ. ನಿಕ್ಕಿದಾನೆ ಅಲ್ವಾ, ಅವನಿಗೆ ಜೋಯಿ ಅನ್ನೋ ತಮ್ಮ ಕೂಡ ಇದ್ದಾನೆ. ನೀನು ಜೈಲಿಗೆ ಹೋದ ದಿನಾನೇ ತಂದೆ ಸತ್ತೋದ್ರು, ನಿನ್ನಿಂದಾನೆ ಅಪ್ಪ ತೀರ್ ಹೋಗಿದ್ದು ಅಂತ. ಹೀಗೆ ಮಾತಾಡ್ತಾ ಇಬ್ಬರಿಗೂ ಜಗಳ ಆಗುತ್ತೆ. ಇದನ್ನ ತಡೆಯೋದಕ್ಕೆ ಪೊಲೀಸ್ ಬರ್ತಾರೆ. ನಿಕ್ ಪೊಲೀಸ್ ಹತ್ರ ಇದ್ದ ಗನ್ ಕಿತ್ಕೊಂಡು, ನನ್ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ, ಎಲ್ರು ಸೈಲೆಂಟ್ ಆಗಿದ್ರೆ ನಿಮ್ಗೇನೆ ಒಳ್ಳೇದು ಅಂತ ಹೇಳಿ ಅಲ್ಲಿದ್ದ ತಮ್ಮನ್ ಗಾಡಿ ತಗೊಂಡು ಎಸ್ಕೇಪ್ ಆಗ್ತಾನೆ. ಪೊಲೀಸ್ ಕೂಡ ಚೇಸ್ ಮಾಡ್ತಾರೆ. ನಿಕ್ ರೈಲ್ವೆ ಟ್ರ್ಯಾಕ್ ನ ಕ್ರಾಸ್ ಮಾಡಿದಾಗ ಟ್ರೈನ್ ಗುದ್ದಿದ್ರಿಂದ ಗಾಡಿ ಡ್ಯಾಮೇಜ್ ಆಗಿದೆ. ಆದ್ರೆ ನಿಕ್ ಪ್ರಾಣಾಪಾಯದಿಂದ ಪಾರಾಗಿ ಅವಂದೇ ಆದ ಸೀಕ್ರೆಟ್ ಪ್ಲೇಸ್ ಗೆ ಬರ್ತಾನೆ. ಅಲ್ಲಿ ಹೊಸ ಐಡಿ ಕಾರ್ಡ್ ಹಾಗೂ ದುಡ್ಡನ್ನೆಲ್ಲ ತಗೊಂಡು ಅವ್ರ ತಂದೆ ಫೋಟೋ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ನಿಕ್ ಮೇಲೆ ನಿಂತ್ಕೊಂಡಿರೋದ್ರಿಂದ ಹೋಟೆಲ್ ಕೆಳಗಡೆ ತುಂಬಾ ಜನ ಸೇರಿರ್ತಾರೆ. ಪೊಲೀಸ್, ಫೈರ್ ಇಂಜಿನ್, ಮೀಡಿಯಾ ಹೀಗೆ ಎಲ್ಲಾ ಸ್ಪಾಟ್ ಗೆ ಬಂದಿರ್ತಾರೆ. ಈಗ ಒಬ್ರು ಆಫೀಸರ್ ಬರ್ತಾರೆ. ಇವರೇ ನೆಗೋಷಿಯೇಟರ್, ಅಂದ್ರೆ ಇವರ ನಿಕ್ ಜೊತೆ ಮಾತಾಡ್ತಾರೆ. ಹೋಟೆಲ್ಗೆ ಎಂಟರ್ ಆದಾಗ ವಾಕರ್ ಅನ್ನೋ ಹೆಸರಲ್ಲೇ ಬಂದಿದ್ದಾನೆ. ಹೇ ವಾಕರ್, ಯಾಕೆ ಹೀಗ್ ಮಾಡ್ತಾ ಇದ್ದೀಯಾ? ನಿನ್ಗೆ ಏನ್ ಬೇಕು ಅಂತ. ಒಂದು ಹುಡುಗಿ ಬೇಕು. ಸೂಪರ್ ಮಗ, ಯಾವ ಕಲರ್ ಅಲ್ಲಿ ಬೇಕು? ಸ್ಲಿಮ್ ಆಗಿರ್ಬೇಕಾ ಇಲ್ಲ ದಪ್ಪಗಿರ್ಬೇಕಾ ಅಂತ. ನಿಕ್ ಹೇಳ್ತಾನೆ, ಆ ಹುಡುಗಿ ಅಲ್ಲ, ಲಿಡಿಯಾನ ಬರೋದಕ್ಕೆ ಹೇಳಿ. ಇನ್ನು 30 ನಿಮಿಷದಲ್ಲಿ ಅವಳು ಇಲ್ಲಿಗೆ ಬರ್ಬೇಕು, ಇಲ್ಲ ಅಂದ್ರೆ ಇಲ್ಲಿಂದ ಹಾರ್ ಬಿಡ್ತೀನಿ ಅಂತ. ಹಾಗೆ ಕಟ್ ಮಾಡಿ ಲಿಡಿಯಾ ಅವ್ರನ್ನ ತೋರಿಸ್ತಾರೆ. ಲಿಡಿಯಾ ಯಾರಂದ್ರೆ ಇವಳು ಕೂಡ ಫೇಮಸ್ ಪೊಲೀಸ್ ಆಫೀಸರ್. ವಿಷಯ ಗೊತ್ತಾಗಿದ್ರಿಂದ ಸ್ಪಾಟ್ ಗೆ ಬರ್ತಾಳೆ. ನಿಕ್ ಏನಾದ್ರೂ ಜಂಪ್ ಮಾಡಿದ್ರೆ ಏನ್ ಮಾಡೋದು? ಅದಕ್ಕೆ ಸೇಫ್ಟಿ ಬೆಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲಿಡಿಯಾಗೆ ಈ ಆಫೀಸರ್ ಎಲ್ಲಾ ವಿಷಯ ಹೇಳ್ತಾರೆ. ಇವನ್ ಹೆಸರು ವಾಕರ್. ಕೊನೆಯದಾಗಿ ಒಂದು ನೋಟ್ ಬರ್ದಿದ್ದಾನೆ. ಅದ್ರಲ್ಲಿ ಹೀಗೆ ಸೂಸೈಡ್ ಮಾಡ್ಕೋತಾ ಇದ್ದೀನಿ, ಇಂತಿ ಇನ್ನೋಸೆಂಟ್ ಅಂತ ಬರ್ದಿದ್ದಾನೆ. ವೆಡ್ಡಿಂಗ್ ರಿಂಗ್ ಏನಾದ್ರೂ ಸಿಕ್ತಾ ಅಂತ ಕೇಳ್ತಾಳೆ. ಅದೆಲ್ಲ ಏನು ಸಿಕ್ಕಿಲ್ಲ, ನೀನೇ ಬೇಕಂತೆ ಅವನಿಗೆ, ಹೋಗ್ ಮಾತಾಡ್ಸು ಅಂತ. ಹೇ ಮಿಸ್ಟರ್ ವಾಕರ್, ನನ್ನ ಯಾಕೆ ಬರೋದಕ್ಕೆ ಹೇಳಿದ್ರಿ? ನೀವೇ ಫೇಮಸ್ ಪೊಲೀಸ್ ಆಫೀಸರ್ ಅಲ್ವಾ? ನೀವು ಬಂದ್ರೆ ನಾನ್ ಫೇಮಸ್ ಆಗ್ತೀನಿ. ಮೀಡಿಯಾದಲ್ಲೆಲ್ಲ ನನ್ ಬಗ್ಗೆನೆ ಮಾತಾಡ್ತಾರೆ. ನಾನು ಸಾಯೋದ್ನ ತುಂಬಾ ಜನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ಅದೇ ನನ್ ಪ್ಲಾನ್ ಅಂತ. ಲಿಡಿಯಾ ಬೇರೆ ಪೊಲೀಸ್ ನ ಕೇಳ್ತಾಳೆ, ಫಿಂಗರ್ ಪ್ರಿಂಟ್ಸ್ ಏನಾದ್ರೂ ಇದೆಯಾ ಚೆಕ್ ಮಾಡಿ ಅಂತ. ಹಾಗೆ ಕಟ್ ಮಾಡಿ ನಿಕ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಇವನು ನಿಕ್ ನ ಹೇಗಾದ್ರೂ ಮತ್ತೆ ಅರೆಸ್ಟ್ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ. ಅದೇ ಟೈಮ್ ಒಂದು ಕಾಲ್ ಬರುತ್ತೆ. ಸೇಮ್ ಟೈಮ್ ಆ ಊರಲ್ಲಿ ದೊಡ್ಡ ಶ್ರೀಮಂತ ವ್ಯಕ್ತಿಯೊಬ್ಬರನ್ನ ತೋರಿಸ್ತಾರೆ. ಹೆಸರು ಡೇವಿಡ್. ಆಗ್ಲೇ PA ಹೇಳ್ತಾಳೆ, ನಮ್ ಪ್ರೋಗ್ರಾಮ್ ನಲ್ಲಿ ಸಣ್ಣ ಬದಲಾವಣೆ. ನಾವು ಹೋಗೋ ದಾರಿಯಲ್ಲೇ ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೋಟೆಲ್ ನ ಟಾಪ್ ನಲ್ಲಿ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಜನ ಸೇರಿದ್ದಾರೆ, ಸೊ ಲೇಟ್ ಆಗ್ಬೋದು ಅಂತ. ಡೇವಿಡ್ ಹೇಳ್ತಾರೆ, ಸುಮ್ನೆ ಹಣೆಗ್ ಶೂಟ್ ಮಾಡೋದ್ ಬಿಟ್ಟು ಪೊಲೀಸ್ ಏನ್ ಮಾಡ್ತಿದ್ದಾರೆ ಅಂತ. ಹಾಗೆ ಕಟ್ ಮಾಡಿ ಹೋಟೆಲ್ ನಲ್ಲಿ ನಿಕ್ ನ ಕರ್ಕೊಂಡ್ ಬಂದಿದ್ದ ವೇಟರ್ ಜೊತೆ ಮಾತಾಡ್ತಾ ಇದ್ದಾರೆ. ಅವನ್ ಬಗ್ಗೆ ಕೇಳಿದಾಗ ನಾರ್ಮಲ್ ಆಗಿನೇ ಇದ್ರು, $250 ಗೆ ಬ್ರೇಕ್ಫಾಸ್ಟ್ ಕೂಡ ಆರ್ಡರ್ ಮಾಡಿದ್ರು ಅಂತ. ಒಳಗಡೆ ನೋಡಿದ್ರೆ ಒಂದೇ ಒಂದು ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿಲ್ಲ. ಲಿಡಿಯಾ ಕೇಳ್ತಾಳೆ, ಸಿಗರೇಟ್ ಏನಾದ್ರೂ ಬೇಕಾ? ಅಭ್ಯಾಸ ಇಲ್ಲ. ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾಳೆ. ನಮ್ ತಂದೆ ತೀರ್ ಹೋದ್ರು. ಓ, ಅದೇ ನಿನ್ ಪ್ರಾಬ್ಲಮ್? ಕೆಳಗಡೆ ನಿಂತಿರೋರ್ನ ನೋಡು, ನೀನ್ ಯಾವಾಗ ಕೆಳಗಡೆ ಹಾರ್ತೀಯ ಅಂತ ಕಾಯ್ತಾ ಇದ್ದಾರೆ. ಇನ್ನು ಕೆಲವರು ಬೆಟ್ಟಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಈ ಪ್ರಪಂಚ ಇರೋದೇ ಹೀಗೆ. ಆದ್ರೆ ನನ್ಗೆ ಒಂದು ಜೀವದ ಬೆಲೆ ಏನು ಅಂತ ಗೊತ್ತಿದೆ. ಈಗ ಒಂದು ಟ್ವಿಸ್ಟ್. ನಿಕ್ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿರೋ ಹಾಗೆ ತೋರಿಸ್ತಾರೆ. ನಿಕ್ ಒಂದು ಜಾಗದಲ್ಲಿ ನಿಲ್ದೆ ಪದೇ ಪದೇ ಮೂವ್ ಆಗ್ತಾ ಇದ್ದ. ನೋಡಿದ್ರೆ ಅವನ್ ಕಿವಿಲಿ ಬ್ಲೂಟೂತ್ ಹೆಡ್ಸೆಟ್ ಇದೆ. ಲಿಡಿಯಾ ಜೊತೆ ಮಾತಾಡ್ತಾ ಹಾಗೇನೆ ಬರೋದಕ್ಕೆ ಯಾಕೆ ಇಷ್ಟು ಟೈಮ್ ಅಂತ ಕೇಳ್ತಾನೆ.
ಕೆಳಗಡೆ ನೋಡಿದ್ರೆ ಅವನ್ ತಮ್ಮ ಜೋಯಿ ಗರ್ಲ್ ಫ್ರೆಂಡ್ ಜೊತೆ ಬಂದಿರ್ತಾನೆ. ನೀನ್ ಹೇಳಿದ 10 ನಿಮಿಷ ಲೇಟ್ ಆಗಿ ಬಂದಿದ್ದೀನಿ ಅಷ್ಟೇ, ಸರಿ ಬಂದಿರೋ ಕೆಲ್ಸ ಮುಗಿಸಿ ಅಂತ. ಜೋಯಿ ಹಾಗೂ ಅವನ್ ಗರ್ಲ್ ಫ್ರೆಂಡ್ ನಿಕ್ ನಿಂತ್ಕೊಂಡಿರೋ ಹೋಟೆಲ್ ನ ಆಪೋಸಿಟ್ ನಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅದ್ರ ಟಾಪ್ ಗೆ ಹೋಗ್ತಾರೆ. ನ್ಯೂಸ್ ನಲ್ಲಿ ಹೀಗೆ ಜಂಪ್ ಮಾಡ್ತೀನಿ ಅಂತ ಬಂದಿರೋ ವ್ಯಕ್ತಿನ ಸೇವ್ ಮಾಡೋದಕ್ಕೆ ಲಿಡಿಯಾ ಬಂದಿದ್ದಾರಂತೆ. ಆಲ್ರೆಡಿ ಒಬ್ಬನ ಸಾಯಿಸ್ಬಿಟ್ರು, ಮತ್ತೆ ಯಾಕೆ ಬಂದಿದ್ದಾರೆ ಅಂತ. ಇದ್ರಿಂದ ಲಿಡಿಯಾಗೆ ತುಂಬಾ ಕೋಪ ಬರುತ್ತೆ. ಫಸ್ಟ್ ಟಿವಿ ಆಫ್ ಮಾಡಿ ಅಂತ ಹೇಳ್ತಾಳೆ. ಏನ್ ನಡೆದಿದೆ ಅಂದ್ರೆ ಲಿಡಿಯಾ ಇದೇ ತರದೊಂದು ಕೇಸ್ ನ ಹ್ಯಾಂಡಲ್ ಮಾಡಿರ್ತಾಳೆ. ಅದ್ರಲ್ಲಿ ಒಬ್ಬ ಹಾರಿ ಸತ್ತೋಗಿರ್ತಾನೆ. ಸೊ ಇದ್ರಿಂದ ಇವಳು ಆಲ್ರೆಡಿ ಡಿಪ್ರೆಷನ್ ನಲ್ಲಿ ಇದ್ದಾಳೆ. ಈ ಕಡೆ ನಿಕ್ ಜೋಯ್ ಜೊತೆ ಮಾತಾಡ್ತಾ ಇದ್ದಾನೆ. ಜೋಯ್ ಗರ್ಲ್ ಫ್ರೆಂಡ್ ಬೇರೆ ಹೇಗಿದ್ದೀರಾ, ಎಲ್ಲ ಓಕೆನಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಿಕ್ ಕಾಲೆಲ್ಲ ನಡುಗ್ತಾ ಇದೆ, ಬೇಗ ಕೆಲ್ಸ ಮುಗಿಸಿ ಅಂತ. ಅವರಿಬ್ರು ಆ ಬಿಲ್ಡಿಂಗ್ ನಲ್ಲಿ ಒಂದು ಬಾಂಬ್ ಫಿಕ್ಸ್ ಮಾಡಿ ಅದ್ರ ಮೇಲೆ ಬೆಡ್ ಇಡ್ತಾರೆ. ನಿಕ್ ಪದೇ ಪದೇ ಕೇಳ್ತಾ ಇದ್ದಾನೆ ರೆಡಿನಾ ಅಂತ. ಅವರಿಬ್ರು ಓಕೆ ಅಂತ ಹೇಳಿದ ತಕ್ಷಣ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಕೆಳಗಡೆ ಇರೋರೆಲ್ಲ ಕಿರ್ಚಾಡ್ತಾ ಇದ್ದಾರೆ. ಅದೇ ಟೈಮ್ ನಲ್ಲಿ ಅವರಿಬ್ರು ಇಟ್ಟಿದ್ದ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಪೊಲೀಸ್ ಕೂಡ ಏನೋ ಶಬ್ದ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಇವ್ರ ಫೋಕಸ್ ಎಲ್ಲ ನಿಕ್ ಮೇಲೆನೆ ಇದೆ. ನಿಕ್ ಪೊಲೀಸ್ ನ ಡೈವರ್ಟ್ ಮಾಡೋದಕ್ಕೆ ಈ ಪ್ಲಾನ್ ಮಾಡಿರ್ತಾನೆ. ಲಿಡಿಯಾಗೆ ಗಾಬರಿ ಆಗ್ತಿದೆ. ಆಲ್ರೆಡಿ ಒಬ್ಬ ಸತ್ತು ನನ್ನ ನೆಮ್ಮದಿ ಎಲ್ಲ ಕಿತ್ಕೊಂಡಿದ್ದಾನೆ. ಸೊ ಅದರಿಂದ ನಿದ್ದೆ ಮಾಡೋದಕ್ಕೆ ಆಗ್ತಿಲ್ಲ. ಈಗ ನೀನ್ ಬೇರೆ ಸತ್ರೆ ಅದೇ ಗಿಲ್ಟ್ ಫೀಲ್ ಅಲ್ಲೇ ಬದುಕಬೇಕಾಗುತ್ತೆ ಅಂತ. ನಿಕ್ ಸಿಗರೆಟ್ ಕೇಳಿದಾಗ ಲಿಡಿಯಾ ಕೊಡ್ತಾಳೆ. ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಇವಳು ಹ್ಯಾಂಡಲ್ ಮಾಡ್ತಿದ್ದ ಕೇಸ್ ಬಗ್ಗೆ ಎಲ್ಲ ಹೇಳ್ತಾನೆ. ನನ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಮತ್ತೆ ನನ್ನ ಯಾಕೆ ಬರೋದಕ್ಕೆ ಹೇಳ್ದೆ ಅಂತ. ಸದ್ಯದಲ್ಲೇ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಆ ಸಿಗರೆಟ್ ಬಡ್ ಕೊಡ್ತಾನೆ. ಲಿಡಿಯಾ ಒಳಗಡೆ ಬಂದು ತಗೊಳ್ಳಿ, ಇದ್ರಲ್ಲಿ ಅವ್ನ್ ಫಿಂಗರ್ ಪ್ರಿಂಟ್ಸ್ ಇರೋ ಸಾಧ್ಯತೆ ಇದೆ, ಬೇಗ ರಿಪೋರ್ಟ್ ತಗೋಬನ್ನಿ ಅಂತ. ಈ ಕಡೆ ಜೋಯಿ ಬಿಲ್ಡಿಂಗ್ ಒಳಗಡೆ ಹೋಗಿ ಸಿಸ್ಟಮ್ ನೆಲ್ಲ ಹ್ಯಾಕ್ ಮಾಡ್ತಾನೆ. ಇದರಿಂದ ಸೆಕ್ಯೂರಿಟಿಗೆ ಏನು ಗೊತ್ತಾಗೋದಿಲ್ಲ. ಈಗ ನಿಮ್ಗೆ ಅನ್ನಿಸ್ಬೋದು ಆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಇದೇ ಹೋಟೆಲ್ ನ ಟಾಪ್ ನಲ್ಲಿ. ಒಳಗಡೆ ಇರೋ ಸೆಕ್ಯೂರಿಟಿಗೆ ಶಬ್ದ ಕೇಳಿಸಿಲ್ವಾ ಅಂತ. ಆಕ್ಚುಲಿ ಕೇಳಿಸಿಲ್ಲ, ಯಾಕಂದ್ರೆ ಅದೊಂದು ಸಣ್ಣ ಬಾಂಬ್, ಅದಕ್ಕೆ ಶಬ್ದ ಜೋರಾಗಿ ಕೇಳಿರೋದಿಲ್ಲ. ಜೋಯ್ ಒಳಗಡೆ ಇಳಿತಾ ಇದ್ದಾನೆ. ಲಿಡಿಯಾ ನಿಕ್ ಜೊತೆ ಮಾತಾಡೋದಕ್ಕೆ ಬರ್ತಾಳೆ. ನಿನ್ಗೆ ಆಗಿರೋ ಸಮಸ್ಯೆ ಆದ್ರೂ ಏನು ಅಂತ ಕೇಳಿದಾಗ ನಿಕ್ ಹೇಳ್ತಾನೆ, ನನ್ಗೆ ನಿಮ್ ಮೇಲೆ ನಂಬಿಕೆ ಇದೆ, ನನ್ನ ಮೋಟಿವೇಟ್ ಮಾಡಿ ಸೇವ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ, ಆದ್ರೆ ನಾನು ಖಂಡಿತ ಇಲ್ಲಿಂದ ಹಾರಿ ಸೂಸೈಡ್ ಮಾಡ್ಕೋತೀನಿ ಅಂತ. ಆಗ ತಕ್ಷಣ ಮೀಡಿಯಾದವ್ರ ಹೆಲಿಕಾಪ್ಟರ್ ಬರುತ್ತೆ. ಜೋರಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ನಿಕ್ ಕೆಳಗಡೆ ಬಿದ್ದೋಗೋ ಸಾಧ್ಯತೆ ಇದೆ. ಅವನಿಗೆ ಗ್ರಿಪ್ ಸಿಗ್ತಾ ಇಲ್ಲ. ಲಿಡಿಯಾ ಕಿರ್ಚಾಡ್ತಾ ಇದ್ದಾಳೆ. ಮೀಡಿಯಾದವ್ರಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಇಲ್ಲೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ TRP ಮುಖ್ಯ ಅಲ್ವಾ ಅಂತ. ಮೊದ್ಲೇ ಅವಳಿಗೆ ಮೀಡಿಯಾದವ್ರನ್ನ ಕಂಡ್ರೆ ಆಗೋದಿಲ್ಲ. ಸೊ ಇದೆಲ್ಲ ಟೆಲಿಕಾಸ್ಟ್ ಆಗ್ತಾ ಇದೆ. ಆಗ ನಿಕ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನು ಲೈವ್ ಆಗಿ ಇದನ್ನೆಲ್ಲ ನೋಡ್ತಾನೆ. ಸೊ ಇವನಿಗೆ ಗಾಬರಿ ಆಗುತ್ತೆ. ಆಗ ಒಂದು ಫೋನ್ ಕಾಲ್ ಬರುತ್ತೆ. ನೀವು ಹೇಳ್ದಂಗೆ ಎಲ್ಲ ಚೆಕ್ ಮಾಡಿದ್ದೀವಿ. ನಿಕ್ ಎಸ್ಕೇಪ್ ಆದ್ಮೇಲೆ ನೇರವಾಗಿ ಒಂದು ಕಂಟೈನರ್ ಗೆ ಹೋಗಿದ್ದಾನೆ. ಆ ಕಂಟೈನರ್ ಅವನ್ ತಮ್ಮನ ಹೆಸರಲ್ಲೇ ಇತ್ತು ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಇವ್ರಿಗೆ ಗಾಬರಿ ಆಗುತ್ತೆ. ಅಣ್ಣ ತಮ್ಮ ಸೇರಿ ಏನೋ ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತ. ಹಾಗೆ ಕಟ್ ಮಾಡಿದ್ರೆ ಲಿಡಿಯಾ ಬೇರೆ ಆಫೀಸರ್ ಜೊತೆ ಮಾತಾಡ್ತಾ ಇದ್ದಾಳೆ. ಬೇಗ ಆ ಫಿಂಗರ್ ಪ್ರಿಂಟ್ಸ್ ನ ಕಂಡು ಹಿಡೀರಿ, ನನ್ಗೆ ಇವನ್ ಮೇಲೆ ಡೌಟ್ ಇದೆ, ಇವನು ಏನಕ್ಕೋ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ. ಈ ಕಡೆ ಜೋಯಿ ಆ ಬಿಲ್ಡಿಂಗ್ ಒಳಗಡೆ ಏನೋ ಇದೆ, ಅದಕ್ಕೋಸ್ಕರನೇ ಸಿಸ್ಟಮ್ ನೆಲ್ಲ ಹ್ಯಾಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದಾನೆ. ಅದಕ್ಕೆ ಸೆಕ್ಯೂರಿಟಿಗೆ ಏನು ಗೊತ್ತಾಗ್ತಾ ಇಲ್ಲ. ಈ ಕಡೆ ಲಿಡಿಯಾ ಇವನ್ ಜೊತೆ ಮಾತಾಡ್ತಾ ಇದ್ದಾಳೆ. ಆಗ ಜೋಯಿ ಹೇಳ್ತಾನೆ, ಅಣ್ಣ ಇಲ್ಲೊಂದು ಪ್ರಾಬ್ಲಮ್ ಇದೆ ಅಂತ. ಯಾಕಂದ್ರೆ ಇವರು ಪ್ಲಾನ್ ಮಾಡಿದ್ದಕ್ಕಿಂತ ಇನ್ನೊಂದು ಸೆನ್ಸರ್ ಇದೆ, ಅದು ಇವ್ರಿಗೆ ಗೊತ್ತಿರೋದಿಲ್ಲ. ಸೊ ನಿಕ್ ಹೇಳಿದ್ದ ಐಡಿಯಾ ಉಲ್ಟಾ ಹೊಡೆದಿದೆ. ಯಾವ್ದೋ ಹೊಸ ಸೆನ್ಸರ್ ಇದೆ, ನಾವು ಇದಕ್ಕೆ ಪ್ಲಾನ್ ಮಾಡಿರ್ಲಿಲ್ಲ ಅಂತ ಜೋಯಿ ಗರ್ಲ್ ಫ್ರೆಂಡ್ ಕೂಡ ಹೇಳ್ತಾಳೆ. ಈಗ ನಿಕ್ ಏನಾದ್ರೂ ಮಾತಾಡಿದ್ರೆ ಖಂಡಿತ ಸಿಕ್ಕಾಕೊಳ್ತಾನೆ, ಯಾಕಂದ್ರೆ ಲಿಡಿಯಾ ಪಕ್ಕದಲ್ಲೇ ಇರೋದ್ರಿಂದ. ಸೊ ಒಂದು ಪ್ಲಾನ್ ಮಾಡಿ ಲಿಡಿಯಾ ಜೊತೆ ಮಾತಾಡ್ತಿರೋ ಹಾಗೇನೆ ತಮ್ಮ ಹಾಗೂ ಅವನ್ ಗರ್ಲ್ ಫ್ರೆಂಡ್ ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ, ಸರಿ ನಾವು ತುಂಬಾ ಹಾಟ್ ಆಗಿದ್ದೀವಿ ಅನ್ಸುತ್ತೆ, ಸ್ವಲ್ಪ ಕೂಲ್ ಆಗೋಣವಾ ಅಂತ. ಲಿಡಿಯಾಗೆ ಅರ್ಥ ಆಗ್ತಿಲ್ಲ ಏನ್ ಹೇಳ್ತಾ ಇದ್ದಾನೆ ಇವನು ಅಂತ. ಆದ್ರೆ ಜೋಯ್ ಗರ್ಲ್ ಫ್ರೆಂಡ್ ಗೆ ಅರ್ಥ ಆಗುತ್ತೆ. ಅವನು ನಮ್ಗೇನೆ ಹೇಳ್ತಾ ಇದ್ದಾನೆ, ಅದು ಹೀಟ್ ಸೆನ್ಸರ್ ಅನ್ಸುತ್ತೆ, ಅದಕ್ಕೆ ಕೂಲ್ ಡೌನ್ ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂತ. ಸೊ ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ ಅಲ್ವಾ, ಅದು ಯಾವಾಗ್ಲೂ ಕೂಲ್ ಆಗೇ ಇರುತ್ತೆ. ಅದ್ರಿಂದ ಹೀಟ್ ಸೆನ್ಸರ್ ನ ಕೂಲ್ ಡೌನ್ ಮಾಡಿದ್ರಿಂದ ಆ ಕ್ಯಾಮರಾದಲ್ಲಿ ಇವರಿಬ್ರು ಕ್ಯಾಪ್ಚರ್ ಆಗೋದಿಲ್ಲ. ಈ ಕಡೆ ಲಿಡಿಯಾ ಅನ್ಕೊಳ್ತಾಳೆ, ಇವನು ನನ್ ಮಾತನ್ನ ನಂಬ್ತಾ ಇದ್ದಾನೆ, ಹೇಗಾದ್ರೂ ಮೋಟಿವೇಟ್ ಮಾಡಿ ಇವನ್ ಬ್ಯಾಕ್ ಗ್ರೌಂಡ್ ನ ತಿಳ್ಕೋಬೇಕು ಅಂತ. ನಿಕ್ಗೆ ಅವರಿಬ್ರು ಅಲ್ಲಿ ಸೆನ್ಸರ್ ನ ಕೂಲ್ ಡೌನ್ ಮಾಡಿರೋ ವಿಷಯ ಗೊತ್ತಾದ್ಮೇಲೆ, ಸರಿ ಸಿಗರೆಟ್ ಬಡ್ ನ ತಗೊಂಡೋದ್ರಿ ಅಲ್ವಾ, ಅದ್ರಲ್ಲಿದ್ದ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಬಂದಿರಬಹುದು, ಹೋಗ್ ಚೆಕ್ ಮಾಡಿ ಅಂತ. ಇದನ್ನ ಕೇಳಿ ಲಿಡಿಯಾಗೆ ಗಾಬರಿ ಆಗುತ್ತೆ. ಈ ಕಡೆ ನಿಕ್ ಅವ್ರ ಫ್ರೆಂಡ್ ಕಂಟೈನರ್ ನ ಕಂಡು ಹಿಡಿದು ಅಲ್ಲಿಗೆ ಬರ್ತಾನೆ. ಅಲ್ಲೋಗಿ ನೋಡಿದ್ರೆ ತುಂಬಾ ಫೈಲ್ಸ್ ಇದೆ, ಅದ್ರಲ್ಲಿ ಇವನ್ ಫೈಲ್ ಕೂಡ ಇದೆ. ಸೊ ಹಾಗಾದ್ರೆ ನಿಕ್ ಏನೋ ಕಂಡು ಹಿಡಿದಿದ್ದಾನೆ ಅಂತ ಇವನಿಗೆ ಗಾಬರಿ ಆಗುತ್ತೆ. ಈ ಕಡೆ ಆ ಫಿಂಗರ್ ಪ್ರಿಂಟ್ಸ್ ನ ಪ್ರೋಸೆಸ್ ಮಾಡಿ ಕಂಡು ಹಿಡಿದಾಗ ಇವನ್ ನಿಜವಾದ ಹೆಸರು ನಿಕ್ ಅನ್ನೋದು ಗೊತ್ತಾಗುತ್ತೆ. ಈ ವಿಷಯನ ಲಿಡಿಯಾಗೆ ಹೇಳಿದಾಗ, ಇವನೊಬ್ಬ ಶ್ರೀಮಂತ ವ್ಯಕ್ತಿಯಿಂದ 40 ಮಿಲಿಯನ್ ಬೆಲೆಯ ಡೈಮಂಡ್ ಕಳ್ತನ ಮಾಡಿದ್ದ ಅಲ್ವಾ, ಆದ್ರೆ ಇನ್ನೋಸೆಂಟ್ ಅಂತ ಬರ್ದಿಟ್ಟು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಯಾಕೆ?
ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ ಅಂತ ಗೆಸ್ ಮಾಡ್ತಾರೆ. ಇವ್ರಿಗೆಲ್ಲ ಒಬ್ರು ಸೀನಿಯರ್ ಆಫೀಸರ್ ಇದ್ದಾರೆ. ಅವರು ಲಿಡಿಯಾಗೆ ಹೇಳ್ತಾರೆ, ಆ ಶ್ರೀಮಂತ ವ್ಯಕ್ತಿಯಿಂದ ಇವನು ಡೈಮಂಡ್ ಕಳ್ತನ ಮಾಡಿದ್ದ ಅಲ್ವಾ, ಅದೇ ಶ್ರೀಮಂತ ವ್ಯಕ್ತಿಯ ಬಿಲ್ಡಿಂಗ್ ಈ ಬಿಲ್ಡಿಂಗ್ ನ ಆಪೋಸಿಟ್ ನಲ್ಲೇ ಇದೆ. ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಕೂಡ ಇದೆ. ಸೊ ಇವನು ನಮ್ ಜೊತೆ ಗೇಮ್ ಆಡ್ತಾ ಇದ್ದಾನೆ ಅಂತ. ಸೊ ಈ ಸೀನಿಯರ್ ಇದ್ದಾನೆ ಅಲ್ವಾ, ಇವನಿಗೂ ಆ ಶ್ರೀಮಂತ ವ್ಯಕ್ತಿಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಫೋನ್ ಮಾಡಿ ನಿಮ್ ಬಿಲ್ಡಿಂಗ್ ನಲ್ಲಿ ಏನೋ ಕಳ್ತನ ಆಗ್ತಿದೆ ಅನ್ಸುತ್ತೆ, ಚೆಕ್ ಮಾಡಿ ಅಂತ ಸೆಕ್ಯೂರಿಟೀಸ್ಗೆ ಅಲರ್ಟ್ ಮಾಡ್ತಾನೆ. ಈ ಕಡೆ ಲಿಡಿಯಾ ನಿಕ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನಿಗೆ ಕಾಲ್ ಮಾಡಿ ಕೇಳ್ತಾಳೆ, ನಿಕ್ ಹಾಗೂ ನೀನು ಆಲ್ಮೋಸ್ಟ್ 5 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ನಿಕ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅವನು ಒಂದು ಕೆಲಸ ಹಿಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ, ಅವನು ಕಳ್ಕೊಳ್ಳೋದಕ್ಕೆ ಏನು ಇಲ್ಲ, ಅವನು ಖಂಡಿತ ಅಲ್ಲಿಂದ ಹಾರಿ ಸೂಸೈಡ್ ಮಾಡ್ಕೊಳ್ತಾನೆ ಅಂತ. ಹಾಗೇನೆ ಇವನ್ ಫೈಲ್ನೆಲ್ಲ ಸುಟ್ಟು ಹಾಕ್ತಾ ಇದ್ದಾನೆ. ಮೇ ಬಿ ಇವನ್ ಸಿಕ್ಕಾಕೋಬಾರ್ದು ಅಂತ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಈ ಕಡೆ ಲಿಡಿಯಾ ಹಾಯ್ ನಿಕ್ ಅಂತ ಹೇಳಿದ ತಕ್ಷಣ, ಹೋ ಎಲ್ಲ ಗೊತ್ತಾಯ್ತಾ ನಿಮ್ಗೆ, ಇಷ್ಟೊತ್ತಿಗೆ ನಿಮ್ ಸೀನಿಯರ್ ಆಪೋಸಿಟ್ ಬಿಲ್ಡಿಂಗ್ ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ, ಆಲ್ರೆಡಿ ಸೆಕ್ಯೂರಿಟೀಸ್ ಎಲ್ಲ ಆ ಬಿಲ್ಡಿಂಗ್ ಕಡೆ ಹೋಗ್ತಾ ಇರ್ಬೋದು ಅಂತ. ಇದನ್ ಕೇಳಿಸ್ಕೊಳ್ತಿದ್ದ ಜೋಹಿ ಹಾಗೂ ಗರ್ಲ್ ಫ್ರೆಂಡ್ಗೆ ಗಾಬರಿ ಆಗುತ್ತೆ. ನಾವು ಬಂದಿರೋ ಕೆಲ್ಸ ಇನ್ನು ಮುಗ್ದಿಲ್ಲ ಅಂತ ಹೇಳ್ತಾನೆ. ಆಗ ಸ್ವಲ್ಪ ದೂರ ಬಂದು ಫಸ್ಟ್ ಅಲ್ಲಿಂದ ಎಸ್ಕೇಪ್ ಆಗಿ ಅಂತ. ಸೀನಿಯರ್ ಆಫೀಸರ್ ಆಪೋಸಿಟ್ ಬಿಲ್ಡಿಂಗ್ ನ ಸೆಕ್ಯೂರಿಟೀಸ್ಗೆ ವಾರ್ನ್ ಮಾಡಿದ್ರಿಂದ ಅವರೆಲ್ಲ ನಿಧಾನವಾಗಿ ಹೋಗ್ತಾ ಇದ್ದಾರೆ. ಕೆಳಗಡೆ ಜನಗಳ ಮಧ್ಯೆ ಸೆಕ್ಯೂರಿಟೀಸ್ ಹೋಗ್ತಾ ಇರೋದನ್ನ ನಿಕ್ ನೋಡ್ತಾನೆ. ನಮ್ಗೆ ಅಟ್ಲೀಸ್ಟ್ 5 ನಿಮಿಷ ಆದ್ರೂ ಬೇಕು ಅಂತ ಜೋಯ್ ಕೇಳಿದ್ರಿಂದ ನಿಕ್ ತಿರುಗಿ ಲಿಡಿಯಾಗೆ ಹೇಳ್ತಾನೆ, ನೋಡು 2 ವರ್ಷದ ಹಿಂದೆ ಇದೇ ಡೇವಿಡ್, ಅವನೊಬ್ಬ ದೊಡ್ಡ ಫ್ರಾಡ್, ಅವನ ಒಂದು ಕೇಸ್ ನಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನ್ ಏನ್ ಮಾಡ್ದ ಗೊತ್ತಾ, ಅವನ ಹತ್ರ ಇದ್ದ ಡೈಮಂಡ್ ನ ನಾನ್ ಕಳ್ತನ ಮಾಡ್ದೆ ಅಂತ ಸುಳ್ಳು ಹೇಳಿ ನನ್ಗೆ 25 ವರ್ಷ ಜೈಲು ಶಿಕ್ಷೆ ಆಗೋ ತರ ಮಾಡ್ದ. ಆದ್ರೆ ಆ ಡೈಮಂಡ್ ನ ನಾನು ಕಳ್ತನ ಮಾಡಿಲ್ಲ, ಅದು ಅವನ ಹತ್ರನೇ ಇದೆ. ನಾನು ಇನ್ನೋಸೆಂಟ್, ಇದನ್ನ ನಿಮ್ ಸೀನಿಯರ್ಗೆ ಹೇಳು. ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೇ ಇಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಇನ್ನೋಸೆಂಟ್ ಅಂತ ಜೋರಾಗಿ ಕಿರ್ಚ್ತಾ ಇದ್ದಾನೆ. ಕೆಳಗಡೆ ಇದ್ದವರು ಕೂಡ ನೀನೊಬ್ಬ ಇನ್ನೋಸೆಂಟ್ ಅಂತ ಕಿರ್ಚ್ತಾ ಇದ್ದಾರೆ. ಈ ಕಡೆ ಜೋಯಿ ಇನ್ನು 5 ನಿಮಿಷ ಬೇಕು ಅಂತ. ಈ ಕಡೆ ಲಿಡಿಯಾ ಅಲ್ಲಿಂದ ಹೋಗ್ತಾಳೆ. ಏನ್ ಇವನು ಹೊಸ ಕತೆ ಹೇಳ್ತಿದ್ದಾನೆ ಅಂತ. ಈಗ ನಿಕ್ ಅವನ ಹತ್ರ ಇದ್ದ ದುಡ್ಡನ್ನ ಕೆಳಗಡೆ ಇರೋ ಜನರಿಗೆ ಎಸಿತಾನೆ. ಇದನ್ನ ನೋಡಿ ಕೆಳಗಡೆ ಇದ್ದವರು ದುಡ್ಡಿಗೋಸ್ಕರ ಚೆಲ್ಲಪಿಲ್ಲಿಯಾಗಿ ಓಡಾಡ್ತಾ ಇದ್ದಾರೆ. ಇದರಿಂದ ಬಿಲ್ಡಿಂಗ್ ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದ ಸೆಕ್ಯೂರಿಟೀಸ್ ಸ್ವಲ್ಪ ಸ್ಲೋ ಡೌನ್ ಆಗ್ತಾರೆ. ಈಗ ಬೇಗ ಹೊರಡಿ ಅಂತ ನಿಕ್ ಹೇಳ್ತಾನೆ. ಸೊ ಇವರಿಬ್ರು ಬಂದಿರೋ ದಾರಿಯಲ್ಲಿ ಎಸ್ಕೇಪ್ ಆಗ್ಬೇಕು. ಸೆಕ್ಯೂರಿಟೀಸ್ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗಿ ಇನ್ನೇನು ಇವರಿಬ್ರು ಇರೋ ಫ್ಲೋರ್ ಒಳಗಡೆ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಹೇಗೋ ಎಸ್ಕೇಪ್ ಆಗಿ ಇಬ್ರು ಹೈಡ್ ಆಗ್ತಾರೆ. ಈ ಕಡೆ ಈ ವಿಷಯ ಎಲ್ಲ ಗೊತ್ತಿದ್ದ ಸೀನಿಯರ್ ಆಫೀಸರ್ ಅವನು ಡೇವಿಡ್ ನ ಮೀಟ್ ಆಗ್ತಾನೆ. ಮೇ ಬಿ ಇವರಿಬ್ರು ಪಾರ್ಟ್ನರ್ಸ್ ಅನ್ಸುತ್ತೆ, ನೀವೇನು ಚಿಂತೆ ಮಾಡಬೇಡಿ, ಅವನು ಅಲ್ಲಿಂದ ಹೊರಗಡೆ ಬಂದ್ರೆ ಒಂದು ಸಾಯ್ತಾನೆ, ಇಲ್ಲ ಅಂದ್ರೆ ಜೈಲಿಗೆ ಹೋಗ್ತಾನೆ ಅಂತ. ಈ ಕಡೆ ಸೆಕ್ಯೂರಿಟೀಸ್ ಬಿಲ್ಡಿಂಗ್ ಒಳಗಡೆ ಬರ್ತಾರೆ. ಆಕ್ಚುಲಿ ಇವರಿಬ್ರು ಒಳಗಡೆ ಬಂದಿದ್ದೆ ಆ ವಾಲ್ಟ್ ನ ಬ್ರೇಕ್ ಮಾಡಿ ಒಳಗಡೆ ಹೋಗೋದಕ್ಕೆ. ಇವರಿಬ್ರು ಎಸ್ಕೇಪ್ ಆಗೋದಕ್ಕೂ ಮುಂಚೆ ಇವಳು ಆ ವಾಲ್ಟ್ ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ತಾಳೆ. ಈಗ ಸೆಕ್ಯೂರಿಟಿ ಪಾಸ್ವರ್ಡ್ ಎಂಟರ್ ಮಾಡಿದಾಗ ಆ ಕ್ಯಾಮರಾ ಇಂದ ಇವಳಿಗೆ ಆ ಪಾಸ್ವರ್ಡ್ ಗೊತ್ತಾಗುತ್ತೆ. ಸೆಕ್ಯೂರಿಟೀಸ್ ಒಳಗಡೆ ಹೋಗಿ ಇಲ್ಲಿ ಹೆವಿ ಸೆಕ್ಯೂರಿಟಿ ಇದೆ, ಯಾರು ಈಸಿಯಾಗಿ ಬರೋದಕ್ಕಾಗಲ್ಲ ಅಂತ. ಕೊನೆಗೆ ಆ ಸೀನಿಯರ್ ಗೆ ಕಾಲ್ ಮಾಡಿ, ಸರ್ ಇಲ್ಲಿ ಎಲ್ಲ ನಾರ್ಮಲ್ ಆಗಿನೇ ಇದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಈ ಸೀನಿಯರ್ ಆಫೀಸರ್ ಡೇವಿಡ್ ಜೊತೆ ಡೀಲ್ ಮಾಡ್ಕೊಂಡಿರೋದ್ರಿಂದ ಲಿಡಿಯಾಗೆ ಹೇಳ್ತಾನೆ, ನಿಕ್ ಯಾರು ಅಂತ ಗೊತ್ತಾಯ್ತು ಅಲ್ವಾ, ಇನ್ನು ಅವನ್ ಜೊತೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ, ನೀವು ಹೊರಡಿ, ನಾನು ಟ್ಯಾಕ್ಟಿಕಲ್ ಟೀಮ್ ನ ಒಳಗಡೆ ಕಳಿಸ್ತೀನಿ, ಅವನಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ನೋಡಿ ಅವನು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನಾನು ಏನು ಅಂತ ತಿಳ್ಕೋಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ. ಸರಿ 15 ನಿಮಿಷ ಟೈಮ್ ಅಷ್ಟೇ, ಅಷ್ಟ್ರಲ್ಲಿ ತಿಳ್ಕೊಳ್ಳಿ, ಆಮೇಲೆ ನಮ್ ಟೀಮ್ ಅವರು ಒಳಗಡೆ ಎಂಟರ್ ಆಗ್ತಾರೆ ಅಂತ. ಆಕ್ಚುಲಿ ನಿಕ್ ಎಲ್ಲ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ಬೇಕು ಅಂತಾನೆ ಜೋಯ್ನ ಒಳಗಡೆ ಕಳಿಸ್ದ. ಈ ರೀತಿ ಮಾಡಿದ್ರಿಂದ ಆ ಸೆಕ್ಯೂರಿಟಿ ಟೀಮ್ ಒಳಗಡೆ ಎಂಟರ್ ಆಗ್ತಾರೆ ಅಂತ ಇವನಿಗೆ ಮೊದ್ಲೇ ಗೊತ್ತಿತ್ತು. ಸಿಗರೆಟ್ ಬಡ್ಸ್ ನ ಕೊಡುವಾಗ ಫಿಂಗರ್ ಪ್ರಿಂಟ್ಸ್ ಕಂಡು ಹಿಡಿತಾರೆ ಅಂತ ಕೂಡ ಗೊತ್ತಿತ್ತು. ಆ ವಾಲ್ಟ್ ನ ಪಾಸ್ವರ್ಡ್ ಬೇಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಈ ಕಡೆ ಸೆಕ್ಯೂರಿಟೀಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೋದ್ಮೇಲೆ ಇವರಿಬ್ರು ಮತ್ತೆ ಕೆಲಸ ಶುರು ಮಾಡ್ತಾರೆ. ಈ ಕಡೆ ಲಿಡಿಯಾ ಹೇಳ್ತಾಳೆ, ನೀನೇನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀಯಾ, ನಮ್ಗೆ ಗೊತ್ತಾಗಿದೆ ಅಂತ. ಈಗ ನಿಕ್ ಸತ್ಯ ಹೇಳೋದಕ್ಕೆ ಶುರು ಮಾಡ್ತಾನೆ, ನಡೆದ ಎಲ್ಲ ವಿಷಯ ಹೇಳ್ತಾನೆ. ಸರಿ, ಡೇವಿಡ್ ಯಾಕೆ ನೀನು ಡೈಮಂಡ್ ಕದ್ದೆ ಅಂತ ಹೇಳಿ ಪ್ರೂವ್ ಮಾಡಿದ್ದಾನೆ, ಅವ್ನ್ ಯಾಕೆ ಹಾಗ್ ಮಾಡ್ದ ಅಂತ. ನಾನು ಆ ಡೈಮಂಡ್ ಕಳ್ತನ ಮಾಡಿದ್ದೀನಿ ಅಂತ ನನ್ನ ಜೈಲಿಗೆ ಕಳಿಸಿ ಆಮೇಲೆ ಆ ಡೈಮಂಡ್ ಗೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಅಲ್ವಾ, ಅದರಿಂದ 40 ಮಿಲಿಯನ್ ಕ್ಲೈಮ್ ಮಾಡಿದ್ದಾನೆ. ಇದು ಎಷ್ಟು ದೊಡ್ಡ ಮೋಸ ಗೊತ್ತಾ. ಅಷ್ಟೇ ಅಲ್ಲದೆ ಪೊಲೀಸ್ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದರಿಂದ ನನ್ ಮೇಲೆ ಫೇಕ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ನಾನು ನಿಜವಾಗ್ಲೂ ಇನ್ನೋಸೆಂಟ್, ಅದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡು ಅಂತ. ಸರಿ, ಈಗ ನೀನು ಹೇಳೋದೆಲ್ಲ ಸುಳ್ಳಾಗಿದ್ರೆ ನಾನೇ ನಿನ್ನ ಇಲ್ಲಿಂದ ತಳ್ಳಿಬಿಡ್ತೀನಿ ಅಂತ. ಈ ಕಡೆ ನಿಕ್ ನ ಫ್ರೆಂಡ್ ನೇರವಾಗಿ ಸೀನಿಯರ್ ನ ಮೀಟ್ ಆಗ್ತಾನೆ. ನಾನು ಫಸ್ಟ್ ಹೋಗಿ ಅವನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಮೇಲ್ಗಡೆ ಬರ್ತಾನೆ. ಈ ಕಡೆ ಇವರಿಬ್ರು ನಿಕ್ ಹೇಳಿದ ತರಾನೇ ಪ್ಲಾನ್ ಮಾಡ್ತಾ ಇದ್ದಾರೆ.
ಈ ಕಡೆ ಲಿಡಿಯಾಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಜ್ಯುವೆಲ್ರಿ ಎಲ್ಲ ಇದೆ ಅಂತ ಹೇಳಿದ್ರಿ ಅಲ್ವಾ, ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಅಂತ. ಫಸ್ಟ್ ಟೈಮ್ ಅಲ್ಲೋಗಿ ಕಳ್ತನ ಮಾಡ್ದವನು ಮತ್ತೆ ಅಲ್ಲೋಗಿ ಕದಿಯೋದಕ್ಕೆ ಆಗುತ್ತಾ? ಅಲ್ಲಿ ಸೆಕ್ಯೂರಿಟಿ ಟೈಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಈಗ ಲಿಡಿಯಾ ಸೀನಿಯರ್ ಗೆ ಹೇಳ್ತಾಳೆ, ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಹೀಗೆ ತುಂಬಾ ಜನ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಕೆಲವ್ರ ಹೆಸರು ಕೂಡ ಹೇಳಿದ್ದಾನೆ. ನಾನು ಆ ಡೇವಿಡ್ ನ ಎಂಕ್ವೈರಿ ಮಾಡ್ಬೇಕು ಅಂತ. ಸೀನಿಯರ್ ಕಿರ್ಚ್ತಾ ಇದ್ದಾನೆ, ಯಾಕಂದ್ರೆ ಇವನ್ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ ಅಲ್ವಾ. ಅದೆಲ್ಲ ಆಗಲ್ಲ, ನಮ್ ಟೀಮ್ ನ ಒಳಗಡೆ ಕಳಿಸ್ತೀನಿ, ಇನ್ನು 5 ನಿಮಿಷ ಅಷ್ಟೇ ನಿಮ್ಗೆಲ್ಲ ಟೈಮ್, ನೀವೆಲ್ಲ ಅಲ್ಲಿಂದ ಹೊರಡಿ ಅಂತ. ಸೊ ಈಗ ಲಿಡಿಯಾಗೆ ಸೀನಿಯರ್ ಮೇಲೆನೆ ಡೌಟ್ ಶುರು ಆಗುತ್ತೆ. ಈ ಕಡೆ ಕೆಳಗಡೆ ಇರೋ ತುಂಬಾ ಜನ ನಿಕ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವನು ನಮ್ಮಲ್ಲೊಬ್ಬ, ನಾಳೆ ನಮಗೂ ಇದೇ ಪರಿಸ್ಥಿತಿ ಬರ್ಬೋದು ಅಂತ. ಡೈಮಂಡ್ ಕಳ್ತನ ಮಾಡಿರೋ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಈಗ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದು ಮೀಡಿಯಾ ಇಂದ ಇವರಿಗೆಲ್ಲ ಗೊತ್ತಾಗಿದೆ. ಈ ಕಡೆ ನಿಕ್ ನ ಫ್ರೆಂಡ್ ಅವನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಲಿಡಿಯಾ ಬಿಡ್ತಿಲ್ಲ. ಈ ಕಡೆ ವೇಟರ್ ಅವರು ತುಂಬಾ ಹೊತ್ತಿನಿಂದ ಅಲ್ಲೇ ನಿಂತ್ಕೊಂಡಿದ್ದಾರೆ, ತಲೆ ಸುತ್ತು ಬಿದ್ದೋದ್ರೆ ಕಷ್ಟ, ಅದಕ್ಕೆ ಈ ಫುಡ್ ಕೊಡ್ತೀನಿ ಅಂತ. ಸೊ ಆ ಫುಡ್ ಕೊಡ್ತಾನೆ. ಫುಡ್ ತಿಂತ ಜೋಯಿ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾನೆ. ಅವಳು ಒಂದು ವೆಂಟ್ ಒಳಗಡೆ ಹೋಗ್ತಾ ಇದ್ದಾಳೆ, ಅವಳಿಗೆ ನರ್ವಸ್ ಆಗ್ತಿದೆ, ನನ್ನಿಂದ ಆಗ್ತಿಲ್ಲ ಅಂತ. ಆಗ ನಿಕ್ ಅವಳಿಗೆ ಮೋಟಿವೇಟ್ ಮಾಡ್ತಾನೆ. ಕೇಳಿಸ್ಕೊ ಅಂತ ಹೇಳಿ ಜೋರಾಗಿ ಕಿರ್ಚಿದಾಗ ಕೆಳಗಡೆ ಇದ್ದವರು ಕೂಡ ಜೋರಾಗಿ ಘೋಷಣೆ ಕೂಗ್ತಾ ಇದ್ದಾರೆ, ನೀನ್ ಬೇಕಾದ್ರೆ ಹಾರು, ನಾವು ಹಿಡ್ಕೊಳ್ತೀವಿ ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಇವಳಿಗೆ ಧೈರ್ಯ ಬರುತ್ತೆ. ಆ ಲಾಕರ್ ಒಳಗಡೆ ಹೋಗ್ತಾಳೆ. ಆ ಲಾಕರ್ ನಲ್ಲಿ ಅಲ್ರಾಮ್ ಇರುತ್ತೆ, ಅದನ್ನ ಆಫ್ ಮಾಡ್ಬೇಕು. ರೆಡ್ ವೈರ್ ಕಟ್ ಮಾಡು ಅಂತ ಹೇಳ್ತಾನೆ. ಸೊ ಅದೇ ತರ ಕಟ್ ಮಾಡಿ ಲಾಕರ್ ಓಪನ್ ಮಾಡ್ತಾಳೆ. ಸೊ ನಿಕ್ಗೆ ಸಮಾಧಾನ ಆಗುತ್ತೆ. ಈಗ ಆ ವಾಲ್ಟ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಆ ಸೀನಿಯರ್ ಟ್ಯಾಕ್ಟಿಕಲ್ ಟೀಮ್ ನ ಒಳಗಡೆ ಕಳ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಲಿಡಿಯಾ ಬೇಡ, ನಾನ್ ಡೀಲ್ ಮಾಡ್ಕೊಳ್ತೀನಿ ಅಂತ ಎಷ್ಟೇ ಹೇಳಿದ್ರು ಸೀನಿಯರ್ ಕೇಳ್ತಾನೆ ಇಲ್ಲ. ಇನ್ನು 2 ನಿಮಿಷದಲ್ಲಿ ನಮ್ ಟೀಮ್ ಅವರು ನಿಕ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ನೀವೆಲ್ಲ ಅಲ್ಲಿಂದ ಹೊರಡಿ ಅಂತ. ಸೊ ಈಗ ನಿಕ್ ನ ಸೇವ್ ಮಾಡೋದಕ್ಕೆ ಬೇರೆ ದಾರಿ ಇಲ್ದೆ ಲಿಡಿಯಾ ವಿಂಡೋ ಇಂದ ಇಳಿದು ಅವನ ಹತ್ರನೇ ಬರ್ತಾಳೆ. ಸೊ ಈಗ ಪೊಲೀಸ್ ಕೂಡ ಇವನ್ ಜೊತೆನೆ ಇರೋದ್ರಿಂದ ಸೀನಿಯರ್ ಕಡೆಯವರು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಕೆಳಗಡೆ ತುಂಬಾ ಜನ ಇದ್ದಾರೆ ಅಂಡ್ ಮೀಡಿಯಾ ಕೂಡ ಇದೆ. ಸೀನಿಯರ್ಗೆ ತಲೆ ಕೆಟ್ಟು ಹೋಗ್ತಿದೆ. ಈ ಕಡೆ ಲಿಡಿಯಾ ನೋಡ್ದ, ನಿನ್ಗೋಸ್ಕರ ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ ಅಂತ. ಈ ಕಡೆ ಇವರಿಬ್ರು ವಾಲ್ಟ್ ಓಪನ್ ಮಾಡಿ ಎಷ್ಟೇ ಹುಡುಕಿದ್ರು ಆ ಜ್ಯುವೆಲ್ರೀಸ್ ಮಾತ್ರ ಇದೆ, ಆದ್ರೆ ಡೈಮಂಡ್ ಇಲ್ಲ. ಜೋಯ್ ಹೇಳ್ತಾನೆ ವಾಲ್ಟ್ ನಲ್ಲಿ ಡೈಮಂಡ್ ಇಲ್ಲ ಅಂತ. ಏನು ಡೈಮಂಡ್ ಇಲ್ವಾ ಅಂತ ನಿಕ್ ಕಿರ್ಚ್ತಾ ಇದ್ದಾನೆ. ಲಿಡಿಯಾ ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ ಗಾಬರಿ ಆಗ್ತಾಳೆ. ಸಾರಿ ಲಿಡಿಯಾ, ನಾನು ಈಗ್ಲೇ ಫಸ್ಟ್ ಟೈಮ್ ಆ ಡೈಮಂಡ್ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವಳಿಗೆ ಗಾಬರಿ ಆಗುತ್ತೆ. ಈ ಕಡೆ ಇವರಿಬ್ರು ಹುಡ್ಕೊಂಡು ಬಂದಿದ್ದ ಡೈಮಂಡ್ ಇಲ್ಲ. ನಿಕ್ಗೆ ಟೆನ್ಷನ್ ಆಗ್ತಿದೆ, ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು ಅಂತ. ಇದೇ ಟೈಮ್ ನಲ್ಲಿ ಅವರಿದ್ದ ಬಿಲ್ಡಿಂಗ್ ನಲ್ಲಿ ಅಲ್ರಾಮ್ ಶಬ್ದ ಕೇಳಿಸ್ತಾ ಇದೆ. ಸೊ ಈಗ ಇವರಿಬ್ರು ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ನಿಕ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲಿಡಿಯಾಗೆ ಹೇಳ್ತಾನೆ, ದಯವಿಟ್ಟು ನಾನು ಕೊಟ್ಟಿರೋ ರಿಪೋರ್ಟ್ ಗಳನ್ನ ಒಂದ್ಸಲ ಓದು, ನಾನು ಹೇಳಿದ ಆಫೀಸರ್ ಗಳನ್ನ ಎಂಕ್ವೈರಿ ಮಾಡಿ ಅಂತ. ಲಿಡಿಯಾ ಅಲ್ಲಿಂದ ಹೊಳಗಡೆ ಬರ್ತಾಳೆ. ಅವನು ಹೇಳೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಈ ಕಡೆ ಡೇವಿಡ್ ಗೆ PA ಬಿಲ್ಡಿಂಗ್ ನಲ್ಲಿ ಅಲ್ರಾಮ್ ಶಬ್ದ ಬಂದಿರೋ ವಿಷಯ ಹೇಳ್ತಾಳೆ. ಸೊ ಈಗ ಡೇವಿಡ್ ಅಂಡ್ ಟೀಮ್ ಆ ವಾಲ್ಟ್ ಇರೋ ಜಾಗಕ್ಕೆ ಬರ್ತಾರೆ. ಈ ಕಡೆ ನಿಕ್ ನ ಫ್ರೆಂಡ್ ಏನೋ ಕಿತಾಪತಿ ಮಾಡಿದ್ದಾನೆ ಅನ್ಸುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರು ಇಲ್ದೇ ಇರೋ ಟೈಮ್ ನೋಡಿ ನಿಕ್ ನಿಂತ್ಕೊಂಡಿರೋ ರೂಮ್ ನ ಡೋರ್ ಲಾಕ್ ಮಾಡಿ ನಿಕ್ ಗೆ ಫೋರ್ಸ್ ಮಾಡ್ತಾ ಇದ್ದಾನೆ, ದಯವಿಟ್ಟು ಅಲ್ಲಿಂದ ಬಾ ಅಂತ. ಅದೇ ಟೈಮ್ ನಲ್ಲಿ ಸೀನಿಯರ್ ಕಡೆಯವರು ನಿಕ್ ಇರೋ ಜಾಗಕ್ಕೆ ಬರ್ತಾರೆ. ಹೇಗೋ ಎಸ್ಕೇಪ್ ಆಗಿ ಬಿಲ್ಡಿಂಗ್ ಒಳಗಡೆ ಬರ್ತಾನೆ. ಇಲ್ಲೊಂದು ಟ್ವಿಸ್ಟ್ ಇದೆ. ನಮ್ ಪ್ಲಾನ್ ಎಲ್ಲ ಉಡಿಸಾಯ್ತು ಅಂತ ಲಿಡಿಯಾಗೆ ಹೇಳುವಾಗ್ಲೇ ಅಲ್ರಾಮ್ ನ ಆನ್ ಮಾಡಿ ಅಂತ ಹೇಳಿರ್ತಾನೆ. ಏನ್ ನಡೀತಾ ಇದೆ ಅಂದ್ರೆ ಡೇವಿಡ್ ಅಂಡ್ ಟೀಮ್ ನೇರವಾಗಿ ಒಳಗಡೆ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಆಕ್ಚುಲಿ ಇವರು ಆ ವಾಲ್ಟ್ ಒಳಗಡೆ ಡೈಮಂಡ್ ಇಟ್ಟಿರೋದಿಲ್ಲ, ಅದ್ರ ಬದಲು ಇನ್ನೊಂದು ವಾಲ್ಟ್ ಒಳಗಡೆ ಆ ಡೈಮಂಡ್ ಇದೆ. ಅದನ್ನ ತೆಗೆದು ಡೇವಿಡ್ ಇಟ್ಕೋತಾನೆ, ಯಾಕಂದ್ರೆ ಆಲ್ರೆಡಿ ಇದನ್ನ ನಿಕ್ ಕಳ್ತನ ಮಾಡಿದ್ದಾನೆ ಅಂತ ಹೇಳಿ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿದ್ದ. ಈಗ ಈ ಡೈಮಂಡ್ ಇರೋ ವಿಷಯ ಗೊತ್ತಾದ್ರೆ ಫ್ರಾಡ್ ಕೇಸ್ ನಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಜೇಬಲ್ಲಿ ಇಟ್ಕೊಂಡು ಅವನ್ ಕ್ಯಾಬಿನ್ ಗೆ ಬರುವಾಗ ಅಲ್ಲೇ ಜೋಯ್ ಹಾಗೂ ಗರ್ಲ್ ಫ್ರೆಂಡ್ ಇದ್ದಾರೆ. ಹೇಗಿದೆ ನಿಕ್ ನ ಪ್ಲಾನ್? ಇನ್ ಕೇಸ್ ಆ ಜಾಗದಲ್ಲಿ ಡೈಮಂಡ್ ಇಲ್ಲ ಅಂದ್ರೆ ಅವನ್ನ ಟ್ರಿಗರ್ ಮಾಡಿದ್ರೆ ಖಂಡಿತ ಡೈಮಂಡ್ ತಗೊಂಡು ಇಲ್ಲಿಗೇನೆ ಬರ್ತಾನೆ ಅಂತ ಮೊದ್ಲೇ ನಿಕ್ ಇವರಿಗೆ ಹೇಳಿರ್ತಾನೆ. ಸೊ ಈಗ ಇವನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಆ ಡೈಮಂಡ್ ಕಿತ್ಕೋತಾರೆ. ಡೇವಿಡ್ ಗೆ ಹ್ಯಾಂಡ್ ಕಫ್ ಹಾಕಿ ಲಾಕ್ ಮಾಡಿ ಅಲ್ಲಿಂದ ಬರ್ತಾರೆ. ಅವ್ರ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಅದ್ರಲ್ಲೇ ಆ ಡೈಮಂಡ್ ಇರುತ್ತೆ. ಅದನ್ನ ನಿಕ್ಕಿರೋ ಹೋಟೆಲ್ ನಲ್ಲಿ ಒಬ್ಬ ವೇಟರ್ ಇದ್ದಾರೆ ಅಲ್ವಾ, ಅವ್ರಿಗೆ ಕೊಟ್ಟು ನಾನ್ ಬರೋದು 2 ದಿನ ಆಗುತ್ತೆ, ಅಲ್ಲಿವರೆಗೂ ನೀವೇ ಇಟ್ಟಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆ ಡೈಮಂಡ್ ತೆಗೆದು ವೇಟರ್ ಪಾಕೆಟ್ ಒಳಗಡೆ ಇಟ್ಕೋತಾರೆ, ಯಾಕಂದ್ರೆ ಆ ವೇಟರ್ ಕೂಡ ನಿಕ್ ಟೀಮ್ ಗೆ ಸೇರ್ದವ್ರೆ. ಈ ಕಡೆ ಲಿಡಿಯಾ ನಿಕ್ ಹೇಳಿದ್ದ ಆಫೀಸರ್ ಗಳ ಬಗ್ಗೆ ವೆರಿಫೈ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಇವ್ರು ಸೀನಿಯರ್ ಆಫೀಸರ್ ಇದ್ದಾನೆ ಅಲ್ವಾ, ಅವನೇ ಮೇನ್ ಕಲ್ಪ್ರಿಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈಗ ಇವಳು ನಿಕ್ ನ ಸೇವ್ ಮಾಡೋದಕ್ಕೆ ಬರ್ತಾ ಇದ್ದಾಳೆ. ಈ ಕಡೆ ನಿಕ್ ಎಸ್ಕೇಪ್ ಆಗಿ ಕಿಚನ್ ಗೆ ಬರ್ತಾನೆ. ಅಲ್ಲಿ ಆ ವೇಟರ್ ನಿಕ್ ಗೆ ಆ ಡೈಮಂಡ್ ಕೊಟ್ಟು ಕಳಿಸ್ತಾರೆ. ಆ ಡೈಮಂಡ್ ತಗೊಂಡು ಎಸ್ಕೇಪ್ ಆಗಿ ಇದನ್ನ ಮೀಡಿಯಾಗೆ ತೋರಿಸಬೇಕು ಅಂತ ಬರುವಾಗ ಆ ಸೀನಿಯರ್ ಕಡೆಯವರು ಹಾಗೂ
ಡೇವಿಡ್ ಅಲ್ಲಿಗೆ ಬಂದು ನಿಕ್ ನ ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಆಲ್ರೆಡಿ ಜೋಯಿಗೆ ಸರಿಯಾಗಿ ಹೊಡೆದು ಎಳ್ಕೊಂಡ್ ಬಂದಿರ್ತಾನೆ. ಮರ್ಯಾದೆಯಾಗಿ ಆ ಡೈಮಂಡ್ ಕೊಡು. ಜೋಯ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಕೊಡಬೇಡ. ಆದ್ರೆ ನಿಕ್ ಆ ಡೈಮಂಡ್ ಕೊಡ್ತಾನೆ. ಇನ್ಮುಂದೆ ನಿಮ್ ಕತೆ ಮುಗೀತು ಅಂತ ಹೇಳಿ ಡೇವಿಡ್ ಅಲ್ಲಿಂದ ಹೋಗ್ತಾನೆ. ಜೋಯ್ನ ಸಾಯಿಸೋದಕ್ಕೆ ಸೀನಿಯರ್ ಟ್ರೈ ಮಾಡ್ತಾ ಇರುವಾಗ ಯಾರೋ ಸೀನಿಯರ್ ಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ್ದು ಯಾರಂದ್ರೆ ನಿಕ್ ಅವ್ರ ಫ್ರೆಂಡ್. ಇವನ್ ಶೂಟ್ ಮಾಡುವಾಗ ಸೀನಿಯರ್ ಕೂಡ ಇವನ್ಗೆ ಶೂಟ್ ಮಾಡಿರ್ತಾರೆ. ನಿಕ್ ಓಡ್ ಬಂದು ನೋಡ್ತಾನೆ. ಸಾರಿ ನಿಕ್, ನಾವೆಲ್ಲ ಒಂದು ತಪ್ಪು ಮಾಡ್ಬಿಟ್ವಿ. ಆದ್ರೆ ಆರೋಪ ನಿನ್ ಮೇಲೆ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಎಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ ಅನ್ನೋ ಗಿಲ್ಟ್ ಅಲ್ಲೇ ಇದ್ದೆ. ಆದ್ರೆ ಈಗ ನಿನ್ನ ಸೇವ್ ಮಾಡ್ಬಿಟ್ಟೆ ಅಂತ. ಅಷ್ಟ್ರಲ್ಲಿ ಸೀನಿಯರ್ ಇನ್ನೂ ಸತ್ತಿಲ್ಲ. ಮತ್ತೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಷ್ಟ್ರಲ್ಲಿ ಲಿಡಿಯಾ ಸೀನಿಯರ್ ಗೆ ಶೂಟ್ ಮಾಡ್ಬಿಡ್ತಾಳೆ. ಜೋಯಿ ಅಳ್ತಾ ಇದ್ದಾನೆ. ಈಗ ನೀನು ಇನ್ನೋಸೆಂಟ್ ಅಂತ ಹೇಗ್ ಪ್ರೂವ್ ಮಾಡ್ತೀಯಾ? ಕೆಳಗಡೆ ಡೇವಿಡ್ ಸ್ಮೈಲ್ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಟ್ರಿಗರ್ ಆಗಿದ್ದ ನಿಕ್ ಆ ಬಿಲ್ಡಿಂಗ್ ಇಂದ ಹಾರ್ ಬಿಡ್ತಾನೆ. ನೇರವಾಗಿ ಸೇಫ್ಟಿ ಬೆಡ್ ಮೇಲೆನೆ ಬೀಳ್ತಾನೆ. ಇದರಿಂದ ಹೆದ್ರಿದ್ದ ಡೇವಿಡ್ ಓಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ನಿಕ್ ಡೇವಿಡ್ ಗೆ ಸರಿಯಾಗಿ ಹೊಡೆದು ಅವನ್ ಜೇಬಲ್ಲಿದ್ದ ಡೈಮಂಡ್ ನ ಕಿತ್ಕೊಂಡು ಮೀಡಿಯಾಗೆ ತೋರಿಸ್ತಾನೆ. ಜನ ಫುಲ್ ಸಪೋರ್ಟ್ ಮಾಡ್ತಾರೆ. ನಿಕ್ ಅವನು ಇನ್ನೋಸೆಂಟ್ ಅನ್ನೋದ್ನ ಪ್ರೂವ್ ಮಾಡ್ಬಿಟ್ಟ ಅಂತ. ಅಂದ್ರೂನು ಪಬ್ಲಿಕ್ ಗೆ ಡಿಸ್ಟರ್ಬ್ ಆಗಿದ್ರಿಂದ ಒಂದೆರಡು ದಿನ ಜೈಲಲ್ಲೇ ಹಾಕ್ತಾರೆ. 2 ದಿನಗಳ ನಂತರ ಮತ್ತೆ ರಿಲೀಸ್ ಆಗ್ತಾನೆ. ರಿಸೀವ್ ಮಾಡ್ಕೊಳ್ಳೋದಕ್ಕೆ ಲಿಡಿಯಾ ಬರ್ತಾಳೆ. ನೇರವಾಗಿ ಒಂದು ಪಾರ್ಟಿ ಹಾಲ್ಗೆ ಬರ್ತಾರೆ. ಈಗ್ಲೇ ಇನ್ನೊಂದು ದೊಡ್ಡ ಟ್ವಿಸ್ಟ್. ಆ ಹೋಟೆಲ್ ನಲ್ಲಿ ವೇಟರ್ ಇದ್ರು ಅಲ್ವಾ, ಅವರು ಇಲ್ಲೂ ಕೂಡ ಇದ್ದಾರೆ. ನಿಕ್ ಲಿಡಿಯಾಗೆ ಪರಿಚಯ ಮಾಡಿಸ್ತಾನೆ, ಇವರೇ ನಮ್ ತಂದೆ ಅಂತ. ಲಿಡಿಯಾಗೆ ಫುಲ್ ಸರ್ಪ್ರೈಸ್ ಆಗುತ್ತೆ. ಸೊ ಹಾಗಾದ್ರೆ ಜೈಲಲ್ಲೇ ಎಲ್ಲ ಪ್ಲಾನ್ ಮಾಡಿದ್ದೀರಾ? ಅಪ್ಪ ತೀರ್ ಹೋದ್ರು ಅಂತ ಪ್ಲಾನ್ ಮಾಡಿ ಅಲ್ಲಿಂದ ತಮ್ಮನ್ ಜೊತೆ ಗಲಾಟೆ ಆಗೋ ತರ ಡ್ರಾಮಾ ಮಾಡಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದೀರಾ? ನೆಕ್ಸ್ಟ್ ಲೆವೆಲ್ ಬಿಡ್ರೋ ನೀವೆಲ್ಲ ಅಂತ. ಅಪ್ಪ ಮಗ ಎಲ್ಲ ಸೇರಿ ಈ ಪ್ಲಾನ್ ಮಾಡಿರ್ತಾರೆ. ಜೋಯಿ ಗರ್ಲ್ ಫ್ರೆಂಡ್ ಗೆ ಪ್ರಪೋಸ್ ಮಾಡ್ತಾನೆ. ನಮ್ ಬಾಯ್ ಫ್ರೆಂಡ್ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ನಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ರಿಂದ ಇವಳು ಜೀವ ಕೊಡೋದಕ್ಕೂ ಇಂಜರ್ ಇದೆ ಈ ಪ್ಲಾನ್ ನಲ್ಲಿ ಭಾಗಿಯಾಗಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.